ಅಲ್ಲಿದೆಯಲ್ಲ ಹುಲಿ ಎಲ್ಲಿ ಮಾಡ್ಕೋಣ ಇದೆ ಎಲ್ಲ ಒಂದು ಕೂತಿದೆ ಅಲ್ಲಿ ನೋಡಲ್ದು ಮನೆ ಹತ್ರ ಚೆನ್ನಾಗಿದೆ ಪೀಸ್ ಆಫ್ ಇದೆ ಅಷ್ಟೇ ಅಲ್ಲಿ ತುಂಬ ಕ್ರೌಡ್ ನೋಡಿ ಇದು ತುಂಬ ಹಿಂದೆ ಇದೆ ಕಾಣ್ತಾ ಇಲ್ಲ ಇಲ್ಲೇನಿದೆ ನೋಡೋಣ ಇದರಲ್ಲಿ ಏನಿದೆ ಅಲ್ಲಿದೆಯಲ್ಲ ಹುಲಿ ಎಲ್ಲಿ ಈ ಥರ ಓಪನ್ ಇಡ್ತಾರೆ ಹುಲಿ ಇದೆ ಇಲ್ಲಿ ಗ್ಯಾಪ್ ಇದೆ ನೋಡು ಅಲ್ಲಿ ನೋಡಲ್ಲ ಹುಲಿ ಹಾರ್ದಿದ್ದಂಗೆ ಅಲ್ಲೆಲ್ಲ ಒಳಗಿರುತ್ತೆ ಎಲ್ಲಿದೆ ಕಾಣ್ತಾನೆ ಇಲ್ಲಲ್ಲ ಎಲ್ಲರೂ ಮಲಗಿರುತ್ತೆ ಇಲ್ಲಿ ಅಥವಾ ಇಲ್ಲೋ ಅಂತ ಕರಡಿನ ಅಂತ ಇಲ್ಲಿರೋದು ಹೌದಾ ಅವಾಗ ಒಂದ್ಸಲಿ ಬಂದಾಗ ಇಲ್ಲಿ ಕರಡಿ ಇದ್ದಿದ್ದಲ್ಲ ಅಲ್ಲ ಹುಲ್ಲಿಗೆ ಈ ಥರ ಹಾಕೋದು ಅವ್ರು ಗ್ಯಾಪ್ ಮಾಡೋದು ಯಾಕಂದರೆ ಹಾರಬಾರ್ದು ಅಂತ ಏನು ಕಾಣ್ತಾನೆ ಇಲ್ಲ ಇಲ್ಲಿ ಎಚ್ಚರಿಕೆ ಪ್ರಾಣಿಗಳಿಗೆ ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲೋ ಕೂತ್ಕೊಂಡಿತ್ತು ಅಷ್ಟು ದೂರದಲ್ಲಿ ಇಲ್ಲಿಂದನೇ ಇಲ್ಲಿ ಎಂತ ಇಲ್ಲ ಅದು ಟೈಗರ್ ಉಂಟು ಹೌದಾ ಅದು ಮೇಲೆ ಉಂಟು ಅಲ್ಲಿ ಲಾಸ್ಟಿಗೆ ಹೋಗಿ ನೋಡಿದ್ರೆ ಕಾಣ್ಬೋದು ಲಾಸ್ಟಿಗೆ ಹೌದು ಅಲ್ಲಿ ಇದ್ದಿದ್ದೆ 2 ಗಂಟೆ ಅಂತ ಹೇಳ್ತಾರಲ್ಲ ಕೋಣ ಅಲ್ಲಿ ಲಾಸ್ಟಲ್ಲಿ ನೋಡೋದು ಇದನ್ನು ತೆಗಿಯೋಕ್ಕೆ ಬರ್ತಾ ಇದೆ ಝೂಮ್ ಮಾಡೋಕ್ಕೆ ಟ್ರೈಪಾಡ್ ಇರಬೇಕಿಲ್ಲ ಅಂದರೆ ಶೇಕ್ ಆಗುತ್ತೆ ಅವ್ರಿಗೇನು ಕಾಣ್ತದೆ ಆಡ್ಕೋಣ ಅಲ್ಲೊಂದು ಕಾಡ್ಕೋಣ ಇದೆ ತುಂಬ ಹಿಂದೆ ಇದೆ ಎರಡಿದೆ ಇಲ್ಲಿ ಕೇಳ್ತಾ ಇದೆ ಅಕ್ಕಿ ಕೂಗೋದು ಅಲ್ಲಿದೆ ನೋಡಿ ಟೈಗರ್ ಎಲ್ಲಿದೆ ಅಲ್ಲಿ ಕೂತಿದೆ ಎಲ್ಲಿ ಹಾಂ ಅಲ್ಲಿ ಕೂತಿದೆ ಅಲ್ಲ ಎಂಡಲ್ಲಿ ಅಮ್ಮ ನೋಡಿದ್ರೆ ಟೈಗರ್ ಅಲ್ಲಿ ಕೂತಿದ್ದಲ್ಲ ಲಾಸ್ಟ್ ತೆಗ್ದ್ಯಾ ತೆಗ್ದೆ ತುಂಬ ದೂರ ಇದೆ ಆದರೂ ಮ್ಯಾಕ್ಸಿಮಮ್ ಝೂಮಲ್ಲಿ ತೆಗ್ದಿದ್ದೀನಿ ಈಚೆ ತಿರುಗು ಜಿಂಕೆ ನೋಡಿ ಇಲ್ಲಿ ಎಷ್ಟು ಚಂದ ಇದೆ ಕೂತಿದೆ ನೋಡಿ ಬಿಳಿ ಕೃಷ್ಣ ಮೃಗ
ಅಲ್ಲಿದೆ ಲಾಸ್ಟಲ್ಲಿ ಕೂತಿದೆ ಕಾಣ್ತಾ ಇಲ್ಲ. ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ. ಇಲ್ಲೊಂದಿದೆ ಸಕ್ಕತ್ತಾಗಿದೆ ಇದು. ಮುಳ್ಳಂದಿ ಎಲ್ಲಿ ಅಲ್ಲಿದೆ ಇಲ್ಲಿ ಮುಳ್ಳು ಹಾರಿಸ್ತಾನೆ. ಅಲ್ಲಿ ಕೂತಿದೆ. ಇಲ್ಲಿ ಒಂದು ಕೂತಿದೆಯಲ್ಲ ಚಂದ ಅದು ಎಲ್ಲಿ ನೋಡಿ. ಅಷ್ಟು ದೂರ ಏನಕ್ಕೆ ಇಷ್ಟು ಹತ್ರದಲ್ಲೇ ಒಂದು ಕೂತಿದೆ. ಎಲ್ಲಿ ಅಲ್ಲಿ ನೋಡಲ್ದು ಮನೆ ಹತ್ರ ಅದ್ರದ್ದು ಮೊಲದ ಥರ ಕೂತಿದೆ. ಎಷ್ಟು ಚಂದ ಮಲಗಿದೆ ನೋಡಿ ಮುಳ್ಳಂದಿ. ವಾವ್, ತುಂಬ ಸುಮಾರು ನಡೀತಿದೆ ಅಲ್ಲ. ಇಲ್ಲಿ ಮೊಸಳೆ ನೋಡಿ ಹಾಕಿದ್ದಾರೆ ಫೋಟೋ. ಓ ಅಲ್ಲಿದೆ ನೋಡು. ವಾವ್, ಇದು ಮತ್ತೆ ಏನು ಅನ್ನಿಸ್ತಾ ಅನಿಮಲ್ಸ್ ನೋಡಿ? ಚೆನ್ನಾಗಿ ಅನಿಸುತ್ತೆ. ಅದ್ರ ಮೈಸೂರಲ್ಲಿ ಜಾಸ್ತಿ ಇದೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಇಲ್ಲಿ ಅಲ್ಲಿ ಮೈಸೂರಲ್ಲಿ ಇಲ್ಲೂ ಚೆನ್ನಾಗಿದೆ, ಪೀಸ್ ಆಫ್ ಇದೆ ಅಷ್ಟೇ. ಅಲ್ಲಿ ತುಂಬ ಕ್ರೌಡು. ಯಾವ್ದು ನಿಮ್ಗೆ? ನಮ್ದು ಮೈಸೂರು. ಮೈಸೂರಾ? ನಾವು ಮೊದ್ಲು ಇಲ್ಲೇ ಇದ್ದಿದ್ದು ಮಂಗಳೂರಲ್ಲೇ. ಈಗ ಅಲ್ಲಿ ಕೆಲಸ ಅಂತೆಲ್ಲ ಹೌದಾ? ಸೆಟಲ್ ಆಗಿದ್ವಿ. ನಾವು ಮೈಸೂರೇ ಬೇಸಿಕಲಿ. ಓಕೆ ಬಾಯ್. ಥ್ಯಾಂಕ್ ಯು.
ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ನಾನು ಸುಮ್ಮನೆ ಡ್ರ್ಯಾಗ್ ಮಾಡೋ ಬದಲು ಕೆಲವೊಂದು ಆ ಪ್ರಾಣಿ ಪಕ್ಷಿಗಳು ತೆಗ್ದಿದ್ದೀನಲ್ಲ, ಅದನ್ನು ನಿಮಗೆ ಇಲ್ಲೇ ತೋರಿಸ್ಬಿಟ್ಟು ಈ ಎಪಿಸೋಡ್ನ ಪಿಲಿಕುಲ ಎಪಿಸೋಡ್ನ ಇಲ್ಲೇ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ನಿಮಗೆಲ್ಲ ಕೆಲವೊಂದು ವೈಲ್ಡ್ ಬರ್ಡ್ಸು ಸಿಕ್ಕಿದೆ, ಕ್ಯಾಪ್ಚರ್ ಆಗಿದೆ ಕ್ಯಾಮ್ರಾದಲ್ಲಿ, ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ಲೈಕ್ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ. ಸೊ ದ್ಯಾಟ್ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಿಮಗೆ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಹಾಕ್ಬೋದು ಮತ್ತು ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೊಂದು ಚಾನ್ಸ್ ಆಗುತ್ತೆ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಅದ್ರ ಸಿಂಹ ಮಲಗಿದೆ. ಝೂಮ್ ಮಾಡಿ ನೋಡೋಣ. ಇದು ಡಿಫ್ರೆಂಟ್ ಆ್ಯಂಗಲಲ್ಲಿ ತೆಗೆದಿದ್ದು, ಅದೇ ಸೇಮ್ ಸಿಂಹನೇ ನೋಡಿ ಹಂಗೆ ಮಲಗಿದೆ. ಸಿಂಹಿಣಿ ಅಲ್ಲ, ಸೊ ಹೆಣ್ಣು ಸಿಂಹ. ಇದನ್ನು ಏಷ್ಯನ್ ಗ್ರೀನ್ ಬೀ ಈಟರ್ ಅಂತ ಹೇಳ್ತಾರೆ ಈ ಬರ್ಡನ್ನು. ಸೊ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ತುಂಬ ದೂರದಲ್ಲಿತ್ತು, ನಾನು ಝೂಮ್ ಮಾಡಿ ತೆಗೆದಿದ್ದೀನಿ ನೋಡಿ. ಇದು ಕ್ಯಾಪ್ಚರ್ಡ್ ಇಮೇಜು. ಸೊ ಇದು ಮತ್ತೆ ಅದೇ ಬರ್ಡ್ ಇನ್ನೊಂದು ಟ್ರೀಗೆ ಹೋಗಿ ಕೂತ್ಕೊಂಡಾಗ ತೆಗೆದಿದ್ದು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ. ಸೊ ಇದು ಕಿಂಗ್ ಫಿಶರ್, ನೀವು ಎಲ್ಲ ಕಡೆ ನೋಡಿರ್ತೀರ. ಇದನ್ನು ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್ ಅಂತ ಹೇಳ್ತಾರೆ. ಇದು ವೈಲ್ಡ್ ಬರ್ಡ್ ಇದೆಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ರೆಗ್ಯುಲರ್ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.